ಗಂಡ ಕಾಲ್ವರಿ ಬಿಟ್ಟು ಹೋಗಿದ್ದಾನೆ. ಹೌದೇ? ಹೌದೌದು ತಂಗಿ ಗಂಗಿ ದೊಡ್ಡ ಮಹಾತ್ಮರು, ದೊಡ್ಡ ಮಹಾತ್ಮರು, ತ್ರಿಕಾಲ ಜ್ಞಾನಿಗಳು, ಶರಣ ಶರಣಾರ್ಥಿ ತಂದೆ, ಶರಣ ಶರಣಾರ್ಥಿ. ಗಂಗಿ ಈ ಧ್ವನಿಯಲ್ಲೋ ಕೇಳಿದ ಹಾಗಿದೆಯಲ್ಲ ಯಪ್ಪ. ಇಷ್ಟ ತನಕ ನಮಗೆ ಎಲ್ಲ ಕೇಳಿದ್ವಿ, ಆದ್ರೆ ನಿಮ್ಮ ಹೆಸರು ಏನು ಅನ್ನೋದ ಕೇಳಿಲ್ಲಪ್ಪ. ಇಷ್ಟ ತನಕ ಎಲ್ಲ ಇದ್ದಂಗೆ ಹೇಳಿದಿ, ನಡೆದದ್ದು ನಡೆದಂಗೆ ಹೇಳಿದಿ, ಆಗಿದ್ದ ಆಗಿದಂಗೆ ಹೇಳಿದಿ. ಈಗ ನನ್ನ ಸೊಸಿಗೆ ಏನಾಗೈತಂತ ಇದನ್ನೊಂದಿಷ್ಟು ಉದ್ರ ಸಂಪಾದನೆ ಮಾಡಿದೆ. ಇದು ಯಾವುದು ಪಿತ್ತ ನೆತ್ತಿಗೆ ಮಹಾತ್ಮ ಇದ್ದಾಗಿದೆ. ಈ ಪಿತ್ತದ ತಿಪ್ಪಲಾಟ ಆದ್ರೆ ಏನು ಅಂತ ಹೇಳ್ಬೋದು. ಇದಕ್ಕೆ ಕಾರಣ ಏನು? ನೆತ್ತಿ ಏನೈತೆ ಮಹಾತ್ಮ, ನೆತ್ತಿ ಏನೋ ತಂಗಿ, ಪಿತ್ತದ ತಿಪ್ಪಲಾಟ ಅಲ್ಲ. ಮಹಾತ್ಮ ತ್ರಿಕಾಲಜ್ಞಾನಿ ಇದುವರೆಗೂ ಎಲ್ಲ ಸತ್ಯವನ್ನೇ ನುಡಿದೆ, ಆದರೆ ಇದಕ್ಕೆ ಕಾರಣಕರ್ತನು ಎಲ್ಲಿದನು ಎಂದು ಹೇಳಲಾರೆಯ ತಂದೆ. ನಾವು ಬಂದಿರುವೆವು ನಿನ್ನ ಮುಂದೆ. ಕಾರಣಕರ್ತನು ಎಲ್ಲಿ ಕೇಳಿದ್ರಮ್ಮ ತಾಯಿ, ನಾನಿರುವೆನು ನಿಮ್ಮ ಮುಂದೆ. ಇದಕ್ಕೆ ನಾನೇ ತಂದೆ. ಎಲ್ಲ ಇವನ ಸಂಖ್ಯಾ ಊರು ಬಿಟ್ಟು ಬಂದು ಇರುತ್ತೀರಾ? ಊರು ಬಿಟ್ಟವರು ನಾನಲ್ಲ ತಾಯಿ, ಬಿಡಿಸಿದವರು ನೀವು. ಸಂಖ್ಯಾ ಇದ್ರಾಗ ನಮ್ಮದು ತಪ್ಪೈತೆ, ಅಲ್ಲಲ್ಲ ನಂದು ತಪ್ಪೈತೆ. ಸೊಸಿನ ಪ್ರೀತಿಯಿಂದ ಕಾಣಲಿಲ್ಲ, ಆಕಿ ಬಾಯಿ ಸಿಕ್ಕಂಗ ಬೈದೆ, ನಿನ್ನ ಮೇಲ್ಗಟ್ಟಿದೆ. ಆಕಿ ಬೈದಂಗ ನಿನಗೂ ಬೈದು, ನಿನಗೂ ಒಂದು ದಾರಿ ಹಚ್ಚಿದ್ರೆ ನಮ್ಮ ಮನೆಗೆ ಈ ರೀತಿ ಜಗಳ ಇರ್ತಿದ್ದಿಲ್ಲ. ನಾ ಬರೀ ನಿನ್ನ ಮೇಲ್ಗಟ್ಟುವಂತ ಆಕಿ ಬೈಕೊಂತ ಬಂದೆ, ಇಷ್ಟೆಲ್ಲ ಆಗೋದು. ಯಪ್ಪ ಸಂಖ್ಯಾ, ನನ್ನ ತಪ್ಪಾಗೈತಪ್ಪ ಯಪ್ಪ. ನಿನಗಂದಿದ್ದು ನನ್ನ ತಪ್ಪಾಗೈತೆ. ನಿನ್ನ ಮೇಲೆ ನಾವು ಮೂರು ಮಂದಿ ಭಾಳ ಚೆಂದಾಗಿರೋಣ ತಾಯಿ. ನಡಿ, ಅಪ್ಪರ ಹೋಗಿ ದರ್ಶನ ತಗೊಂಡು ನಮ್ಮ ಊರಿಗೆ ನಾವು ಹೊಳ್ಳಿ ಹೋಗೋಣ. ಆಗೈತೆ. ನನ್ನ ತಂದೆ ಅಂದ್ರೆ ನೀವ, ತಾಯಿ ಅಂದ್ರೆ ನೀವ, ಅಂದ್ರೆ ನನ್ನ ದೇವ್ರು. ನಡಿಬೇಕು, ನೀವು ಅಂದಂಗೆ ಆಗಬೇಕು, ತಗೊಂಡು ನಡಿ. ನಾನು ಹೆಚ್ಚು ಅಂತ ನಾನು ಮಾತಾಡಿದೆ, ನೀವು ಹೆಚ್ಚು ಅಂತ ನೀವು ಮಾತಾಡಿದ್ರಿ. ಆದರೆ ಇಬ್ಬರು ನಡುವೆ ನನ್ನ ಗಂಡ ಬಡವಾತ ಪಾಪ. ಇನ್ಮೇಲೆ ನಾವು ಈ ರೀತಿ ಜಗಳ ಆಡುವಾಗ ಒಗ್ಗಟ್ಟಿನಿಂದ ಸಂಸಾರ ಮಾಡ್ಕೊಂಡು ಹೋಗೋಣ ಅತ್ತಿ. ಇನ್ಮೇಲೆ ಎಲ್ಲ ಮನೆಯಲ್ಲೂ ಈ ಥರ ಜಗಳ ಆಡ್ದಂಗೆ ಅತ್ತಿ ಸೊಸೆ ಮಗ ಎಲ್ಲ ಒಂದಾಗಿದ್ಬಿಟ್ರೆ ಆ ಮನೆ ನಮ್ದಾದೀಪ ಆಗುತ್ತೆ ಅತ್ತಿ. ಇನ್ಮೇಲಿಂದ ನಮ್ಮ ಮನೆಯೂ ನಮ್ದಾದೀಪ ಆಗಿ ಅತ್ತಿ. ಎಲ್ಲ ಹೆಣ್ಮಕ್ಳು ಜೀವನವನ್ನು ಅರ್ಥ ಮಾಡಿಕೊಂಡು ಬಾಳ್ಬೇಕು, ಅಂದ್ರೇನೆ ಆ ಮನೆ ಸ್ವರ್ಗ ಅತ್ತಿ. ಯಪ್ಪ ಆಗಿದ್ದಾಗ್ಬೋದು, ಈ ಮುಂದೆ ಚೆಂದಾಗಿ ಜೀವನ ಮಾಡ್ಕೊಂಡು ಹೋಗೋಣಂತ.
ಹೊಗಳಿ ಹೊಗಳಿ ಎನ್ನನ್ನು ಹೊನ್ನ ಶೂಲ ಕೇಳಿಸದಿದೆಯಾ ಎಂದು ಅವರ ಮಾತನ್ನ ನಾವು ಯಾವತ್ತೂ ಮರೆಯಕೂಡದು. ಅಹಂಕಾರವನ್ನ ತಲೆಗೆ ಏರಿಸಿಕೊಳ್ಳಬಾರದು. ಮನುಷ್ಯ ಹೊಗಳಿಕೆಗೆ ಹಿಗ್ಗಬಾರದು, ತೆಗಳಿಕೆಗೆ ಕುಗ್ಗಬಾರದು. ಬ್ರಹ್ಮ ಪದವಿಯನಲ್ಲಿ ವಿಷ್ಣು ಪದವಿಯನಲ್ಲಿ ಎಂಬ ಅಣ್ಣನವರ ವಚನ ನಮಗೆ ದಾರಿದೀಪವಾಗಬೇಕು. ನಮಗೆ ಆ ಶಿವನ ಒಲುಮೆ ಇದ್ದರೆ ಸಾಕು, ಮತ್ತೇನೂ ಬೇಡ. ಹೂಗಳ ಬನದಲ್ಲಿ ನಾನು ಹೂಗಳ ಜೊತೆ ಮಾತನಾಡುತ್ತಿರುವಾಗ ಶಿವ ಜಂಗಮವೇಶದಲ್ಲಿ ಬಂದ. ನಾನು ಕಾಯಕದಲ್ಲಿ ಮಗ್ನನಾಗಿರುವಾಗ ತನ್ನ ನಿಜ ರೂಪವನ್ನು ತೋರಿದ. ಯಾರು ಹೂಗಾರ ಕಾಯಕವನ್ನು ಸತ್ಯ, ಧರ್ಮ, ನಿಷ್ಠೆ, ಭಕ್ತಿ ಭಾವಗಳಿಂದ ಮಾಡುವರೋ ಅವರು ಸದಾ ಸುಖಿಗಳಾಗಿರುತ್ತಾರೆ ಎಂದು ಹೇಳಿ ಶಿವ ಮಾಯವಾದರು. ಪ್ರಕೃತಿಯ ಗಣಗಣದಲ್ಲಿ ಬಣ್ಣ ಬಣ್ಣದ ಹೂಗಳ ಅರಳಿಸಿ ಸೌಗಂಧವನ್ನು ವಸುಂಧರೆಯ ಮಡಿಲಲ್ಲಿ ಪಸರಿಸಿ ನಗುವ ಕಲೆಗಾರ ಆ ಶಿವ. ಆಹಾ, ನಿಜ ಸ್ವಾಮಿ. ಹೂಪತ್ರೆಗಳನ್ನು ಬಿಡಿಸುತ್ತಿದ್ದರೆ ವನದಲ್ಲಿ ಅಂಗಾಂಗ ಯೋಗದಲ್ಲಿರುತ್ತೆ. ಹೂ ಮಾಲೆಗಳನ್ನು ಮಾಡುತ್ತಿದ್ದರೆ ಪ್ರಾಣಲಿಂಗದಲ್ಲಿ ಧ್ಯಾನಸ್ಥರಾಗಿರುತ್ತದೆ. ನಿಮ್ಮ ಭಕ್ತಿಯು ಶಿವನಿಗೆ ಬಹಳ ಪ್ರಿಯವಾಗಿರುತ್ತದೆ. ನಿಮ್ಮ ಕಾಯಕವೇ ಅವರಿಗೆ ಅರ್ಪಿತವಾಗಿದೆ. ಆ ದೇವತೆಗಳ ಕೊರಳಿನ ಹೂಮಾಲೆಗಳೇ ನಾಚಿಸುವಂತಿದೆ. ಆ ಹಾರಗಳ ಹೆಸರನ್ನು ನಿಮ್ಮ ವಾಣಿಯಲ್ಲೇ ಹೇಳುವೆ ಸ್ವಾಮಿ. ನಿಮ್ಮ ಬಾಯಿಂದ ಆ ವರ್ಣನೆಯನ್ನು ಕೇಳುವುದೇ ಚಂದ ನನಗೆ. ಹೌದಾ ಮಾದೇವಿ, ಕೇಳು ಹಾಗಾದರೆ. ಮಲ್ಲಿಗೆಯ ನಾಗಕುಂಡಲ, ಇರುವಂತಿಗೆಯ ಕಂಠಮಾಲೆ, ತುಂಡು ಮಲ್ಲಿಗೆಯ ಪದಕ, ಜಾಜಿಯ ರೂಪರಸರ, ಮಾಧವಿಯ ಮುದ್ರಿಕೆ, ಮರಗಡವೆಯ ಲಿಂಗದ ಹಾಸು, ಸಂಪಿಗೆಯ ಸರ, ಸುರಹೊನ್ನೆಯ ಶರಣಕಂಕಣ, ಜಂಗಮ ಪಾದಗಳಿಗೆ ತಾವರೆಯ ಮುದ್ರಿಕೆ, ಗಮನದ ಚಾಮರ, ಇಷ್ಟು ವಿಧಗಳು ಈ ಪುಷ್ಪಾವತರಣ. ಸಾಗೆ ಇನ್ನು ಹೇಗೆ? ಕೇಳುತ್ತಿದ್ದರೆ ಕಿವಿಗಳೇ ಪಾವನ. ಎಂಥ ಅಮೋಘ ಮಾಲೆಗಳು! ಮಾಲೆ ಕಟ್ಟುವ ಹೂಗಾರರಲ್ಲಿ ನಿಮಗೆ ಯಾರೂ ಸರಿಸಾಗಿಲ್ಲ. ನಿಮ್ಮ ಸತಿಯಾಗಿರುವುದೇ ನನ್ನ ಸೌಭಾಗ್ಯ. ಮಾದೇವಿ, ಸತಿಯ ಸಹಕಾರವೇ ಪತಿಯ ಏಳಿಗೆಗೆ ಕಾರಣ. ನಿನ್ನೊಡನೆಯೇ ನನಗೆ ಸ್ಫೂರ್ತಿ. ಮಾದೇವಿ, ವೇಳೆಯಾಯಿತು. ಆಯಿತು ಸ್ವಾಮಿ, ಬನ್ನಿ ವಿಶ್ರಾಂತಿ ಪಡೆಯೋಣ. ಬೆಳಗ್ಗೆ ಬೇಗನೆ ಎದ್ದು ಹೂಪತ್ರೆಗಳನ್ನು ತರಬೇಕಲ್ಲವೇ?
ಈ ಕ್ರಿಯಾ ಸಮಾಧಿಯಲ್ಲಿ ತೋಡುತ್ತೀನಿ. ನಿಮ್ಮ ಮರಣವನ್ನು ಕಣ್ಣಾಗಿ ಕಂಡ ನಾನು ಹೆದರುವುದಿಲ್ಲ ಸ್ವಾಮಿ, ಹೆದರುವುದಿಲ್ಲ. ಅಮ್ಮ, ಏನ್ ಮಾಡ್ತಿದ್ದೀರಿ? ಅಪ್ಪ ಯಾಕೆ ಹೀಗೆ ಕುಳಿತಿದ್ದಾನೆ? ಇಲ್ಲೇಕೆ ಗುಂಡಿ ತೋಡುತ್ತಿಲ್ಲ ಅಮ್ಮ? ಕಣ್ಣ, ನಿಮ್ಮಪ್ಪನಿಗೆ ನಾಳೆ ಪೂಜೆಗೆ ಮೀಸಲು ನೀರು ಬೇಕಂತೆ. ಅದಕ್ಕೆ ಇಲ್ಲಿ ನಾನು ಗುಂಡಿ ತೋಡುತ್ತೇನೆ ಮಗು. ಅಪ್ಪ, ನೀನ್ ಏಕೆ ಹೀಗೆ ಕೇಳ್ತಿರುವೆ? ಮಗು ಲಿಂಗಣ್ಣ, ನಿಮ್ಮ ಅಪ್ಪ ಮೌನವಾಗಿದ್ದಾರೆ. ಈಗ ನೀವು ಬೆಳಗ್ಗೆ ನನ್ನ ತಂದೆಯವರು ಮಾತನಾಡಿಸುತ್ತಾರೆ. ಅಮ್ಮ, ಅಪ್ಪ ನಿನ್ನ ಜೊತೆ ಜಗಳ ಮಾಡಿದ್ದಾನೇನಮ್ಮ? ನೀನು ಸುಮ್ಮನೆ ಮಲಗು, ಹೋಗು ಕಂದ, ಹೋಗು. ನನಗೆ ಇದೇನು ಅರ್ಥವಾಗುತ್ತಿಲ್ಲ. ಇದನ್ನು ಗುರುಗಳಿಗೆ ಹೇಳಬೇಕು. ನನ್ನ ಬಾಳ ಜ್ಯೋತಿ ನೀನು. ನನ್ನ ಜೀವ ನೀನು, ನನ್ನ ಬಾಳ ಜ್ಯೋತಿ ನೀನು. ಬಲಿ ನನ್ನಾರೆ ನೋಡಲಾರೆನು. ನನ್ನ ಜೀವ ನೀನು, ನನ್ನ ಜ್ಯೋತಿ ನೀನು.
ಸಮಾಧಿಯನ್ನು ನಾನೇ ತೋಡುತ್ತಿರುವೆನು. ನಿಮ್ಮ ಕರುಣಿನಿಂದ ನನ್ನ ಪತಿದೇವರು ಬದುಕಿ ಬರುವರೇ ಸ್ವಾಮಿ. ಸಮಾಧಾನ ಮಾಡಿಸುತ್ತಾರೆ. ಆ ಶಿವನ ಕರುಣೆಯಿಂದ ಮಾದಯ್ಯ ಮತ್ತೆ ಮರುಜನ್ಮ ಪಡೆಯಲೇಬೇಕು. ಮತ್ತೆ ಮಾದಯ್ಯ ತನ್ನ ಕಾಯಕದಲ್ಲಿ ತೊಡಗಲೇಬೇಕು. ಸಮರಸ ಭಕ್ತಿಯಲ್ಲಿ ಬೆಳೆಯಲೇಬೇಕು. ಗುರುದೇವ, ನೀವು ಶಿವಯೋಗಿಗಳು, ನೀವು ನುಡಿದಂತೆ ಆಗಲಿ. ನನ್ನ ಸ್ವಾಮಿಯನ್ನು ಬದುಕಿಸಿಕೊಡಿ ಗುರುದೇವ, ಬದುಕಿಸಿಕೊಡಿ. ನೀವು ನುಡಿದಂತೆ ನಡೆಯಲೇಬೇಕು. ಆಯ್ತು, ತಾನು ಕಳೆದುಕೊಳ್ಳಬೇಕು. ಎಲ್ಲ ಶಿವನಿಚ್ಛೆ. ಮಾದಯ್ಯ, ಏ ಮಾದಯ್ಯ, ಹೇಳಪ್ಪ, ಎದ್ದೇಳು. ಓಡಿ ಕೂಗುವುದರೊಳಗೆ ಲಿಂಗಾರ್ಚನೆಗೆ ನೀವು ಹೂಪತ್ತು ತರಬೇಕು. ಕಲ್ಯಾಣದ ಶರಣರಿಗೆ ಪುಷ್ಪಮಾಲೆಗಳನ್ನು ತಲುಪಿಸುವ ಕಾಯಕ ಮಾಡಬೇಕು. ಏಳು ಮಾದಯ್ಯ, ಎದ್ದೇಳು. ಮಾದಯ್ಯ, ನಿನ್ನನ್ನು ಬಿಟ್ಟರೆ ಈ ಕೆಳೆಯಲ್ಲಿ ಹೂಪತ್ತು ತರಲು ಬೇರೆ ಯಾರಿದ್ದಾರೆ? ಏಳು, ಎದ್ದೇಳು. ಸ್ವಾಮಿ, ಹೇಳಿ, ಎದ್ದೇಳಿ, ಗುರುಗಳ ಮಾತನ್ನು ಕೇಳಿ. ಮಾದಯ್ಯ, ಕಾಯಕವನ್ನು ಮರೆಯುವುದು ನ್ಯಾಯವೇನು? ಮಡದಿ ಮಕ್ಕಳೊಡನೆ ಸಿಟ್ಟು ಸಿಡಿವೆ. ಬಾಳಿನ ಶರಣರಿಗೆ ತರವಲ್ಲ ಈ ನಿನ್ನ ನಡೆ. ಮಾದಯ್ಯ, ಮಗುವನ್ನು ಅಪ್ಪಿಕೋ. ಮಡದಿಗೆ ಬಿಟ್ಟ ದೂರ ಮಾಡು. ಈ ಸಿಟ್ಟು ನಿನಗೆ ತರವಲ್ಲ. ಏಳು, ಎದ್ದೇಳು. ನಮ್ಮ ಲಿಂಗ ಪೂಜೆಗೆ ಹೂಪತ್ರಿಯನ್ನು ಕೊಡುವುದಿಲ್ಲವೇನು? ನಿಮ್ಮ ಕಾಯಕ ನಿಷ್ಠೆ ಈ ನಾಡಿಗೆ ಮಾದರಿಯಾಗಲಿ. ಮಾದಯ್ಯನವರೇ, ಮಹಾಪುಣ್ಯವಂತರು ನೀವು, ಎದ್ದು ಬನ್ನಿ. ಅಣ್ಣನವರೇ, ಗುರುದೇವ, ಶರಣಾರ್ಥಿಗಳು. ಇದೇನು ಈ ಅಪವೇಳೆಯಲ್ಲಿ ತಾವು ಇಲ್ಲಿ? ಸ್ವಾಮಿ, ತಾವು ಯೋಗ ನಿದ್ರೆಯಲ್ಲಿದ್ದೀರಿ. ಗುರುಗಳ ಅನುಗ್ರಹದಿಂದ ಪುನರ್ಜನ್ಮ ಪಡೆದಿರಿ. ಇದು ನನ್ನ ಸೌಭಾಗ್ಯ. ನನ್ನ ಮಾಂಗಲ್ಯ ಗಟ್ಟಿಯಾಗಿದೆ ಸ್ವಾಮಿ, ಗಟ್ಟಿಯಾಗಿದೆ. ಗುರುದೇವ, ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ. ಶರಣರಲ್ಲಿ ಶರಣ, ಕಾಯಕ ಕಣ್ಮಣಿ ಶಿವಯೋಗಿ ಮಾದಯ್ಯನವರು ನೀವು. ಶರಣ ಮಾದಯ್ಯನವರು ಅನನ್ನ ಭಕ್ತಿ ಕಾಯಕದೊಳಗೆ ಪ್ರಾಣದಿಂದವೇ ಆಗಿದ್ದವರು. ಶಿವನ ಕೃಪಾ ಕಟಾಕ್ಷವನ್ನು ಪಡೆದವರು. ಹೌದು ಅಣ್ಣನವರೇ, ಈ ನಿಮ್ಮ ನುಡಿಗಳು ಅಮೃತವಾಣಿಯಿದ್ದಂತೆ. ಮರುಜನ್ಮ ಪಡೆದ ಮಾದರಿಯ ಮಹಾಮಹಿಮ ಹೂಗಾರ ಕಾಯಕದ ಅನರ್ಘ್ಯದಪ್ಪ. ಮಾದೇವಿ, ಇನ್ನು ಮುಂದೆ ಮತ್ತೆ ಈ ಕಲ್ಯಾಣದ ಶಿವಚರಣರಿಗೆ ಹೂಪತ್ತೆ ಪೂರೈಸುವ ಪವಿತ್ರ ಕಾಯಕದಲ್ಲಿ ನೀವಿನ್ನು ತಲೆಯಲಾಗಿ ಕಲ್ಯಾಣದ ಶರಣರು ಕಾತುರದಿಂದ ಈ ನಿಮ್ಮ ಪುನರ್ಜನ್ಮದ ಸುವಾರ್ತೆಯನ್ನು ಕೇಳಲು ಕಾಯುತ್ತಿದ್ದಾರೆ. ಅತಿವ್ರತೆಯಾದ ಮಾದೇವಿ, ನೀವು ತೋರಿರುವ ಈ ಶಿವಗುಡಿ ಕದಳೀವನವಂತೆ ಹೆಸರಾಗಲಿ. ಮಾದೇವಿ ಮಾದಯ್ಯನವರೇ, ನೀವಿರುವರು ಇನ್ನು ಮುಂದೆ ನಿಮ್ಮ ಕಾಯಕದಲ್ಲಿ ತೊಡಗಿಸಿಕೊಳ್ಳಿ. ಮಾದಯ್ಯನವರೇ, ನಿಮ್ಮ ಈ ಕೀರ್ತಿ ಬಸವ ಧರ್ಮಕ್ಕೆ ಹೊಸ ಬೆಳಕನ್ನೇ ತಂದುಕೊಟ್ಟಿದೆ. ಎಲ್ಲ ಶರಣರು ಈ ಕಲ್ಯಾಣದ ತುಂಬೆಲ್ಲ ನಿಮ್ಮನ್ನು ಕೊಂಡಾಡುತ್ತಿದ್ದಾರೆ. ಲಿಂಗ ಭಕ್ತಿ, ಲಿಂಗ ಭಜನೆ, ಲಿಂಗಾನುಭವ ಗೋಷ್ಠಿಗಳಲ್ಲಿ ಭಾಗವಹಿಸಿ ಶರಣರ ಸೇವೆಯಲ್ಲಿ ಇದ್ದುಕೊಂಡು ಲಿಂಗ ಮತಕ್ಕೆ ನಿಮ್ಮ ಕಾಯಕ ದಾಸೋಹವನ್ನು ಅರ್ಪಿಸಿದ ಕಾಯಕ ಯೋಗಿ ಕಲ್ಯಾಣದ ಕಣ್ಮಣಿ ನೀವು. ಮಾದಯ್ಯನವರೇ, ಶರಣ ಹೂಗಾರ ಮಾದಯ್ಯನವರೇ, ನಿಮಗೆ ಶರಣಾರ್ಥಿಗಳು. ಕೃತಾರ್ಥನಾದೆ ಗುರುದೇವ. ಸದಾ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ಅಣ್ಣನವರೇ, ಈ ನಿಮ್ಮ ಮಾತನ್ನು
ಗುರುದೇವಿ ಅನ್ನದವರೇ, ಸಕಲ ಶರಣರಿಗೂ ಚಿರಋಣಿಗಳಾಗಿದ್ದೀವಿ. ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು. ಗುರುವೇ ನೀನು ಕಾರಣೀಯ ನನ್ನ ಭವದ ಬಂಧನ ಬಿಡಿಸಲು. ಓಂ ಶ್ರೀ ಗುರುಭೋ ನಮಃ. ಇಷ್ಟೊತ್ತನ ತಾಳ್ಮೆಯಿಂದ ನೋಡಿದ ಈ ನಾಟಕದ ನಿಮಗೆಲ್ಲರಿಗೂ ಕರೆ ನಿಜವಾದ ಹೃದಯಪೂರ್ವಕವಾದ ಧನ್ಯವಾದಗಳನ್ನು. ಇಲ್ಲಿ ಎಷ್ಟು ಮಂದಿ ನಾವು ಕುಂತೇವಿ, ಹಿಂದೆ ಅಷ್ಟು ಮಂದಿ ಎಲ್ಲ ಕೆಲಸ ಮಾಡಿದ್ರು. ಆದ್ರೆ ಚಿತ್ತ ಅತ್ತ ಇತ್ತ ಹೋಗಿ 100 ಜನ ಇಲ್ಲಿ ಇದ್ದು ನಾಟಕ ನೋಡೋಕ್ಕಿಂತ ಮುದ್ದಿನಂತ 10 ಹೃದಯವಂತರು ಈ ನಾಟಕವನ್ನ ನೋಡಿ ಪ್ರೋತ್ಸಾಹಿಸಿದ್ರಿ, ಸಹಕರಿಸಿದ್ರಿ. ಈ ನಾಟಕವನ್ನ ನಿರ್ದೇಶನ ಮಾಡಿ ಕವಿಗಳು ಬರೀ ನಾವು ಮಾತೆಯಲ್ಲಿ ಬರಿಬಹುದು ಅಷ್ಟೇ, ಆದ್ರೆ ಕಣ್ಮುಂದು ಕಟ್ಟದಂಗ ಶರಣರನ್ನ ನೋಡಿದಂತ ಶ್ರೀ ಕೆ ಜಗದೀಶರ್ ಅವರ ಈ ನಿರ್ದೇಶನ ಎಲ್ಲರ ಮನಸ್ಸನ್ನ ಗೆದ್ದಿ ಎಲ್ಲರಿಗೂ ನನಗೆ ಏನು ಮಾತಾಡ್ಬೇಕಂತ ಅರ್ಥ ಆಗುವಂತ. ಆದರೂ ನಿಮಗೆಲ್ಲರಿಗೂ ಧನ್ಯವಾದ ಅಂತ ಇವತ್ತಿನ ಕನ್ನಡ ರತ್ನಗಳು ವಿಶ್ವನಾಥ್ ಹೂಗಾರ್ ಅವರು ಈ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಹಮ್ಮಿಕೊಂಡಾರ. ಆದ್ರೆ ಇನ್ನಷ್ಟು ಜನ ಬರಬೇಕಾಗಿತ್ತು, ಆದ್ರೆ ಅನಿವಾರ್ಯ ಕಾರಣದಿಂದ ಬರಕ್ಕಾಗಲಿಲ್ಲ. ಆದರ್ಶ ಅವರು ಹಾಗೂ ಮಾದೇವರಂತೂ ಈ ಪಾತ್ರದಲ್ಲಿ ಎಷ್ಟು ಮುಳುಗಿ ಹೋಗ್ಯಾರ ಅಂದ್ರೆ ಕಣ್ಣೀರು ಹಾಕಿಬಿಟ್ರು ಅವರು. ಒಬ್ಬ ನಿಜವಾದ ಕಲಾವಿದೆಯ ಕಣ್ಣಲ್ಲಿ ಮಾತ್ರ ಕಷ್ಟಕ್ಕೆ ಕಣ್ಣೀರು ಬರ್ಬೋದು. ಈ ಎಲ್ಲ ಕಲಾವಿದರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಹಾಗೂ ಕೆ ಜಗದೀಶ್ ಗುರುಗಳಿಗೂ ಕೂಡ ಹಾಗೂ ನಿರ್ಮಾಪಕರಾದ ವಿಶ್ವನಾಥ್ ಹೂಗಾರ್ ಅವರಿಗೆ ಈ ಒಂದು ಕನ್ನಡ ರಾಜ್ಯೋತ್ಸವವಾಗಿ ಹಮ್ಮಿಕೊಂಡಂತ ಈ ಕಾರ್ಯಕ್ರಮ ನಿಜಕ್ಕೂ ಸಾರ್ಥಕವಾಯಿತು. ನಿಮ್ಮಂತ 10 ಮಂದಿ ಹೃದಯವಂತರು ಇಲ್ಲಿ ನೋಡಿದ್ರಲ್ಲ, ಇದು ಸಾರ್ಥಕವಾಯಿತು ಅಂತ ಹೇಳ್ತಾ ಈ ಕಲಾವಿದರ ತಂಡಕ್ಕೆ ವೀರಣ್ಣ ಹೂಗಾರ್ ಗದಗ್ ಅವರು 2000 ರೂಪಾಯಿಗಳನ್ನ ಕೊಟ್ಟಿದ್ದಾರೆ ಕಾಣಿಕೆಯಾಗಿ. ಅವರು ಆದರ್ಶ ಅವರು ಇದನ್ನ ಸ್ವೀಕರಿಸಬೇಕಂತ ಕಲಾ ತಂಡಗಳಿಗೆ ನಿಮ್ಗೆ ಭಕ್ತಿಪೂರ್ವಕವಾಗಿ ಅರ್ಪಿಸುತ್ತೇನೆ. ಇದು ಬಡ ಒಬ್ಬ ಕವಿತ್ರಿಯ ಕಾಣಿಕೆ ಅಂತ ನಾನು ಭಕ್ತಿಯಿಂದ ಹೇಳ್ಕೊಳ್ತೇನೆ. ಈ ಕಲಾವಿದರಿಗೆ ಎಷ್ಟು ಕೊಟ್ಟರು ಕಡಿಮೆ. ಈ ನಿರ್ದೇಶನ ಮಾಡಿದಂಥ ನಿರ್ದೇಶಕರಿಗೂ ನಾವು ಯಾವತ್ತೂ ಚಿರಋಣಿ. ಎಲ್ಲರಿಗೂ ಶುಭವಾಗಲಿ, ಮಾದೇನವರಿಗೆ ಜಯವಾಗಲಿ. ಹಾಗೂ ಕಲೆ, ರಂಗಭೂಮಿ ನಮ್ಮ ಜೀವನದ ಅವಿಭಾಜ್ಯ ಅಂಗ. ರಂಗಭೂಮಿ ಯಾವತ್ತೂ ಶಾಶ್ವತವಾಗಿ ಉಳಿಬೇಕು. ನಾವು ಇವತ್ತು ಯಾರು ಪಿಕ್ಚರ್ ಹೋಗಿ ನೋಡೋಕ್ಕಾಗಲ್ಲ ರೀ, ಆದರೂ ಇಷ್ಟು ಚಂದ ನೋಡಿ ಬಂದಂತ ಇದು ಪಿಕ್ಚರ್ ನೋಡಿದ್ವೇನೋ ಅಂತ ಈಗಿನ ಸಂಗೀತ ಒಳ್ಳೆ ದೃಶ್ಯವಾಣಿಗಳನ್ನ ಅಳವಡಿಸಿ ನಿರ್ಮಲಿಸಿದಂತ ಈ ಜಗದೀಶ್ ಅವರಿಗೂ ಕೂಡ ನಾವೆಲ್ಲರೂ ಚಿರಋಣಿ, ಎಲ್ಲರೂ ಚಿರಋಣಿ. ಎಲ್ಲ ಕಲಾವಿದರಿಗೂ ಕೂಡ ನನ್ನ ಭಕ್ತಿಯ ಶರಣಾರ್ಥಿಗಳು ಹಾಗೂ ಧನ್ಯವಾದಗಳು. ನಿಮಗೆಲ್ಲರಿಗೂ ಕೂಡ ನನ್ನ ಶರಣಾರ್ಥಿಗಳು ಹಾಗೂ ಧನ್ಯವಾದಗಳು. ಹೋಗಿ ಬನ್ನಿ, ಶುಭವಾಗಲಿ. ಧನ್ಯವಾದಗಳು ಮೇಡಮ್. ಸೊ ಈ ಒಂದು ನಾಟಕ ನೋಡಲು ಬಂದಂತಹ ಎಲ್ಲ ಕಲಾಭಿಮಾನಿಗಳಿಗೆ ನಮ್ಮ ಅಭಿನಯ ಕಲಾಕೇಂದ್ರ ವತಿಯಿಂದ ತಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಮೊದಲನೇದಾಗಿ ನಮ್ಮ ಅಭಿನಯ ಕಲಾಕೇಂದ್ರದ ಅಧ್ಯಕ್ಷರು ಹಾಗೂ ನಮ್ಮ ಗುರುಗಳಾದಂಥ ಶ್ರೀಯುತ ಕೆ ಜಗದೀಶ್ ಅವರು ವೇದಿಕೆ ಮೇಲೆ ಬರಬೇಕು. ಜೋರದ ಚಪ್ಪಾಳೆ. ನಾವಿವತ್ತು ಈ ಒಂದು ನಾಟಕ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ, ಸೊ ಅದಕ್ಕೆ ಮೇನ್ ಕಾರಣದಾರರಾದಂಥವರು ಅವರು ಕೆ ಜಗದೀಶ್ ಸರ್ ಅವರು. ಸೊ ಅವರು ವಿಶ್ವನಾಥ್ ಹೂಗಾರ್ ನಿರ್ಮಾಪಕರು ಹಾಗೂ ಗೀತಾ ವೀರಣ್ಣ ಹೂಗಾರ್ ಮೇಡಮ್ ಅವರು ಆಲ್ರೆಡಿ ವೇದಿಕೆ ಮೇಲಿದ್ದಾರೆ. ನಮ್ಮ ನಿರ್ಮಾಪಕರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಹೂಗಾರ್ ಸಾಹೇಬರು. ಹಾಗೆ ನಮ್ಮ ಕೆ ಜಗದೀಶ್ ಸರ್ ಹಾಗೂ ಇಲ್ಲಿರುವಂತಹ ಕಲಾಭಿಮಾನಿಗಳಲ್ಲಿ ಯಾರಾದರೂ ಈ ಒಂದು ನಾಟಕದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀರಂటే ದಯವಿಟ್ಟು ವೇದಿಕೆ ಮೇಲೆ ಬರ್ಬೋದು. ದಯವಿಟ್ಟು ಬನ್ನಿ ಸರ್, ಮಾತಾಡ್ಬೋದು. ಸಮಯ ತುಂಬ ಗೊತ್ತಾಗಿದೆ, ಗೊತ್ತು ನನಗೆ. ಎರಡು ನಮ್ದು ಕಾಮನ್ ಆಗಿ ಒಂದೇ ಕಾರ್ಯಕ್ರಮ ಇರೋದು. ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿರಲಿಲ್ಲ ಅಂತ 2 ಕಾರ್ಯಕ್ರಮ ಮಾಡ್ಕೊಂಡ್ವಿ. ಸೊ ಅದಕ್ಕೋಸ್ಕರ ಲೇಟ್ ಆಯಿತು. ಸೊ ದಯವಿಟ್ಟು ಬನ್ನಿ. ಆತ್ಮೀಯ ಕಲಾ ಪೋಷಕರಲ್ಲಿ, ಕಲಾಭಿಮಾನಿಗಳಲ್ಲಿ ನಮ್ರ ವಿನಂತಿಯಿಂದ ವಿನಂತಿಸ್ಕೊಳ್ತೇನೆಂದರೆ, ಕೆ ಜಗದೀಶ್ ಅವರ ನಿರ್ದೇಶನ, ಶ್ರೀಮತಿ ಗೀತಾ ವೀರಣ್ಣ ಹೂಗಾರ್ ರಚನೆ ಹಾಗೂ ವಿಶ್ವನಾಥ್ ಅವರ ನಿರ್ಮಾಪಕ. ಇದರಲ್ಲಿ ಈ ಮೊನ್ನೆ ಗದಗದಲ್ಲಿ 2ನೇ ಪ್ರಯೋಗ ಆಗಿತ್ತು. ಅವತ್ತು ನಾನು ಭಾಳ ಅಭಿಮಾನದಿಂದ ಗದಗದಲ್ಲಿ ಆ ಪ್ರಯೋಗವನ್ನು ನೋಡಿದೆ. ಆ ಪ್ರಯೋಗದಿಂದ ಈಗ ಇಲ್ಲಿ ಬಳ್ಳಾರಿಯಲ್ಲಿ ಇದು 3ನೇ ಸಲ, ಬಳ್ಳಾರಿ ಒಳಗೆ 2ನೇ ಸಲ, ಗದಗದಲ್ಲಿ 1 ಸಲ. ಇಲ್ಲಿ 2ನೇ ಸಲ ಆದಾಗ ಅಲ್ಲಿ ಮೊನ್ನೆ ಸಲ ಗದಗು ಅದು 2ನೇ ಪ್ರಯೋಗ, ಇದು 3ನೇ ಪ್ರಯೋಗ. 3ನೇ ಪ್ರಯೋಗಕ್ಕೆ ಮತ್ತಷ್ಟು ನಾಟಕದ ದೃಷ್ಟಿಗಳನ್ನು ಬದಲಾಯಿಸಿ ಅದನ್ನು ಪ್ರೇಕ್ಷಕರ ಒಂದು
ಮನ ಮುಟ್ಟುವಂತೆ ಮಾಡಿದ್ದಾರೆ ಕೆ ಜಗದೀಶ್ ಅವರು. ಅದು ಏನು ಬದಲಾವಣೆ ಆಗಿದೆ ಅಂದರೆ ಅವ್ರ ಸಂಘ ಕಲ್ಯಾಣಕ್ಕೆ ಹೋಗೋದು, ಅವ್ರ ಹೆಂಡತಿ ಮತ್ತು ತಾಯಿ ಅವ್ರನ್ನ ಹುಡುಕೊಂಡ್ಬರ್ಬೇಕು, ಅಲ್ಲಿ ಮತ್ತು ಸಂಸಾರ ಒಂದಾಗಬೇಕು, ಗಂಡ ಹೆಂಡತಿ ಜಗಳ ಇರ್ತದ. ಆದ್ರೆ ಅತ್ತಿ ಸಚಿವರು ಒಂದಾಗಿದ್ರೆ ಆ ಮನಿತನ ಸುಖ ಸಂಸಾರಕ್ಕೈತೆ ಅನ್ನೋದು ಒಂದು ಸಮಾಜಕ್ಕೆ ಕೆ ಜಗದೀಶ್ ಅವರು ಸಂದೇಶವನ್ನು ಕೊಟ್ಟರ. ಜೊತೆಗೆ ನಮ್ಮ ಮಾದಯ್ಯನವ್ರ ಪಾತ್ರ ಅಂತೂ ನಮ್ಗೆ ಭಾಳ ತುಂಬ ಹಿಡಿಸಿದೆ. ಅವರು ಇದ್ರ ಧಾರಾವಾಹಿ ಕಲಾವಿದರಂತೆ ನನಗೆ ಮೊನ್ನೆ ಹೇಳಿದರು. ಎಲ್ಲ ಪಾತ್ರಗಳು ನಮ್ಮ ಸಕಲೇಶ್ ಮಾದರಿಸರ ಪಾತ್ರ ಆಗಲಿ, ಆಮೇಲೆ ನಮ್ಮ ಪರಮೇಶ್ವರ್ ಆಗಿದ್ರು, ಆಮೇಲೆ ನಮ್ಮ ಸಂಗಪ್ಪ, ಆಮೇಲೆ ತಾಯಿ ಮಾದೇವಿ, ನಿಜವಾಗಿ ತಾಯಿ ಮಾದೇವಿನೇ ಆಗಿದ್ರು. ಭಾಳಷ್ಟು ಇದನ್ನ ಆಮೇಲೆ ಮಡಿವಾಳ ಹಬ್ಬದ ಅಪ್ಪಣ್ಣನವರು, ಬಸವಣ್ಣನವರು ಎಲ್ಲ ಕಲ್ಯಾಣದ ಒಂದು ಅನುಭವದ ಮಂಟಪ ದೃಶ್ಯವನ್ನ ಈ ನಾಡಿಗೆ ಹೂಗಾರ ಮಾದಯ್ಯನ ಮೂಲಕ, ಹೂಗಾರ ಮಾದಯ್ಯ ನಾಟಕದ ಮೂಲಕ ಕಲ್ಯಾಣದ ದೃಶ್ಯವನ್ನ ಅನುಭವದ ಮಂಟಪದ ಶರಣರ ಒಂದು ಸಂದೇಶಗಳನ್ನ ಸಾರುವಂತ ಈ ತಂಡಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತು ಕೆ ಜಗದೀಶ್ ಅವರು ಅದನ್ನ ವಿನೂತನವಾಗಿ ಅಂದ್ರೆ ಇದು ಒಂದು ಭಕ್ತಿ ಪ್ರಧಾನ ನಾಟಕನ, ಅದರೊಳಗೆ ಈ ಪ್ರೇಕ್ಷಕರಿಗೆ ನವರಸಗಳು ಅಂತ ಇದೆ ನಾಟಕದಲ್ಲಿ. ನವರಸಗಳು ಹಾಸ್ಯ, ಶೃಂಗಾರ, ರೌದ್ರ, ಶಾಂತ ಅಂತ ಹೇಳಿ ಮುಖ್ಯವಾಗಿ ಯಾವುದೇ ಒಂದು ನಾಟಕ 4 ಪ್ರಧಾನ ಅಂಶಗಳಲ್ಲಿ ಹೋಗ್ತೈತೆ. ರೌದ್ರ, ಶಾಂತ ಮತ್ತು ಹಾಸ್ಯ, ಇವು 3-4 ರಸಗಳಲ್ಲಿ ಹೋಗ್ತೈತಿ. ಈ 3-4 ರಸಗಳನ್ನ ಪ್ರಧಾನವಾಗಿ ಇಟ್ಕೊಂಡು ಕೆ ಜಗದೀಶ್ ಅವರು ಹಾಸ್ಯದೊಂದಿಗೆ ಒಂದು ನೀತಿಯನ್ನು ಹೇಳೋದ್ರೊಂದಿಗೆ ಜೊತೆಗೆ ಪ್ರೇಕ್ಷಕರಿಗೆ ಏನೂ ಇದು ಆಗಬಾರ್ದು. ಯಾಕಂದ್ರೆ ಈಗ ಅಂತರ್ಜಾಲದಲ್ಲಿ ಈ ಮನುಷ್ಯನಿಗೆ ಯಾವಾಗ ಬೇಕು ಅವಾಗ ಮನರಂಜನೆ ಸಿಗೋದ್ರಿಂದ ಇಂತಿಂತ ರಂಗಮಂದಿರಕ್ಕೆ ಬಂದು ಇಂತಿಂತ ಭಕ್ತಿ ಪ್ರಧಾನ ನಾಟಕಗಳನ್ನು ನೋಡೋ ಹುಚ್ಚು ಹೋಗ್ಬಿಟ್ಟಾರ. ಆಮೇಲೆ ಈಗಿನ ಯುವಕರಂತೂ ಯಾವ ಪರಂಪರೆ ಸಂಸ್ಕೃತಿಗಳನ್ನು ತಿಳಿದನೆ ಆ ಕೃತಕ ಬುದ್ಧಿಮತ್ತೆ ಅಂತೀವಿ. ಅಂದ್ರೆ ಫೋನಿನಲ್ಲಿ ಅಂತರ್ಜಾಲದಲ್ಲಿ ಏನೇನು ತಯಾರಾಗಿದೋ ಅದನ್ನ ಅಷ್ಟೇ ನೋಡ್ತಾರೆ. ಆದ್ರೆ ಸ್ವತಃ ತಾವೇ ಓದಿ ಸ್ವಂತ ಬುದ್ಧಿನ ತಯಾರು ಮಾಡುವುದು ಹೋಗಿ ಕೃತಕ ಬುದ್ಧಿಮತ್ತೆ ಉತ್ಪಾದನೆ ಈ ಸಮಯದಲ್ಲಿ ಇಂಥ ಒಂದು ಅಭಿರುಚಿಗೆ ಯುವಕರು ಬರುವುದಿಲ್ಲ. ಯುವಕರು ಯಾವಾಗ ಬರುವುದಿಲ್ಲೋ ಇದು ಒಂದು ತಲೆಮಾರಿನವರಿಗೆ ಮುಂದುವರಿತಾ ಹೋಗ್ತೈತಿ. ಆ ಯುವಕರಲ್ಲಿ ಅದು ಮುಂದುವರಿಸಬೇಕಾದ್ರೆ ಇಂಥ ಒಂದು ನಾಟಕಗಳ ಪ್ರದರ್ಶನ ಅಲ್ಲೆಲ್ಲಿ ನಡೀತಾ ಹೋಗ್ಬೇಕು. ಆ ಯುವಕರು ಬಂದು ನೋಡಿದ ಮಾತ್ರ ಈ ನಾಟಕ ಕಲೆ ಮುಂದುವರಿತಾ ಹೋಗ್ತೈತಿ ಅಂತ ಯುವಕರಿಗೂ ಈ ಸಂದೇಶ ಮುಟ್ಲಿ ಅಂತ ಹೇಳ್ತಾ, ಒಟ್ಟಿನಲ್ಲಿ ನಾಟಕ ಬಹಳ ವಿಶ್ವನಾಥ್ ಅವರು ಇದನ್ನು ಬಹಳಷ್ಟು ಶ್ರಮ ವಹಿಸಿ ನಿರ್ಮಾಣ ಮಾಡಿಕೊಂಡು ಎಲ್ಲ ತಮ್ಮ ಊರಿಂದ ಬೂದಗುಂಪದಿಂದ ಇಲ್ಲಿಗೆ 50 ಕಿಲೋಮೀಟರ್ ದೂರಕ್ಕೆ ಇಷ್ಟೆಲ್ಲ ಸಾಮಗ್ರಿಗಳನ್ನೆಲ್ಲ ಸೀನರಿಗಳನ್ನೆಲ್ಲ ತಗೊಂಡ್ಬಂದಿದ್ದಾರೆ. ಮತ್ತು ಈ ಸಲ ದೃಶ್ಯಗಳಲ್ಲಿ ಪರದೆಗಳ ಒಂದು ಇವನ್ನ ವಿನ್ಯಾಸ ಜಾಸ್ತಿ ಮಾಡಿದ್ದಾರೆ. ಮಾದಯ್ಯನವರು ಪೂಜೆ ಮಾಡುವ ಒಂದು ಇಷ್ಟಲಿಂಗದ ಒಂದು ಇದನ್ನ ಕಲ್ಪನೆಯನ್ನ ರಂಗ ದೇವ ಮಂದಿರ ತರ ಮಾಡಿದ್ದಾರೆ. ಬಹಳ ಸಂತೋಷವನ್ನು ಕೊಡುತ್ತೆ ಆ ದೃಶ್ಯ ಅಲ್ಲಿ. ಮತ್ತು ಈ ನಾಟಕದಲ್ಲಿ ಇರುವ ಚಲನಚಿತ್ರಗಳನ್ನೇ ಆ ಸಂದರ್ಭಕ್ಕೆ ತಕ್ಕ ಬಳಸಿಕೊಂಡು ಬಹಳ ಮನೋಹರಕವಾಗಿ ಮನರಂಜನೆ ನೀಡುವುದರೊಂದಿಗೆ ಆ ಒಂದು 4 ರಸಗಳನ್ನ ಪ್ರೇಕ್ಷಕರಲ್ಲಿ ಹುಟ್ಟಿಸುವಲ್ಲಿ ಈ ಒಂದು ನಾಟಕ ಯಶಸ್ವಿ ಆಗಿದೆ ಅಂತ ನಾನು ತುಂಬ ಹೃದಯದಿಂದ ವೇದಿಕೆ ಮೇಲೆ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇನ್ನು ಗೀತಾ ಹುಗಾರ್ ಅವರು ನಮ್ಮ ಕಡೆ ನಮ್ಗೆ ಸಂಬಂಧನೇ ಆಗ್ತಾರೆ. ಅವರು ಏನೋ ಅವರ ದೊಡ್ಡಪ್ಪವ್ರು ಎಚ್.ಎನ್. ಹುಗಾರ್ ಅಂತ ಶ್ರೇಷ್ಠ ನಾಟಕಕಾರರು. ಅವರ ನಾಟಕಗಳು ಇದು ಸಿನಿಮಾಗಳಾಗಿವೆ. ಉದಾಹರಣೆಗೆ ಪಟ್ಟಣಕ್ಕೆ ಬಂದ ಪತ್ನಿಯರು ಅಂತ ನಾಟಕ ಸಿನಿಮಾ, ಅವ್ರ ನಾಟಕ ಸಿನಿಮಾ ಆಗಿ ಅವಾಗಿನ ಕಾಲದಲ್ಲಿ ಅದು ಗಲ್ಲಾಪೆಟ್ಟಿಗೆಯನ್ನ ಯಶಸ್ವಿಯಾಗಿ ಗಳಿತ್ತು. ಅಂತ ಒಂದು ತಮ್ಮರ ಎಚ್.ಎನ್. ಹುಗಾರ್ ತಮ್ಮನ ಮಗಳು ಶ್ರೀಮತಿ ಗೀತಾ ಅವರು ಅದೇನೋ ನಾಟಕದ ಕಲೆ ಆ ಮೂಲಕ ಬಂದಿದ್ರಿಂದ ಒಂದು ಭಕ್ತಿಯ ಒಂದು ನಾಟಕವನ್ನು ರಚನೆ ಮಾಡಿದ್ರು. ಅದನ್ನ ಪ್ರೇಕ್ಷಕರಿಗೆ ಮುಟ್ಟಿಸುವಲ್ಲಿ ಕೆ ಜಗದೀಶ ಮತ್ತು ನಿರ್ಮಾಪಕರಾದಂಥ ನಮ್ಮ ವಿಶ್ವನಾಥ್ ಹುಗಾರ್ ಬಹಳ ಶ್ರಮಿಸ್ತಾ ಇದ್ದಾರೆ. ನೋಡಿ ನಮ್ಗೆ ಬಹಳ ಇದಾಯ್ತು. ಇಂಥ ಒಂದು ರಂಗಮಂದಿರ ತುಂಬಿ ತುಳುಕ್ತಿತ್ತು ಮೊದಲು. ಯಾಕಂದ್ರೆ ಜನರಿಗೆ ಮನರಂಜನೆ ಎಲ್ಲಿ ಬೇಕಾದ್ರೆ ಸಿಗಾಕತ್ತಿತ್ತಲ್ಲ, ಅದೇ ದೋಷದಿಂದ ಇವೆಲ್ಲ ಕಲೆಗಳು ಬಹಳಷ್ಟು ಒಂದು ಇದಕ್ಕೆ
ಮುಗಿಲಿಕ್ಕೆ ಹೊಂಟವು. ಅಂತಹ ಸಮಯದಲ್ಲೂ ಎದೆಗುಂದದೆ ಇದನ್ನು ಪ್ರದರ್ಶನ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಈ ಒಂದು ನಾಟಕದ ಬಗ್ಗೆ ಇನ್ನಷ್ಟು ಮಾತುಗಳನ್ನು ನಾವು ಮತ್ತೊಮ್ಮೆ ಮಾತಾಡೋಣ ಅಂತ ಹೇಳ್ತಾ ಬಹಳ ಸಮಯ ಇತ್ತು. ಎಲ್ಲ ನಾಟಕದ ಪಾತ್ರಧಾರರಿಗೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಕವಿತ್ರಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಾದಾಯ. ಧನ್ಯವಾದಗಳು ಸರ್. ಸೊ ಈಗ ಯಾರಾದರೂ ಮಾತಾಡಲಿಕ್ಕೆ ಬಯಸ್ತೀರಾ? ಸೊ ಈಗ ಈ ನಮ್ಮ ಕಲಾವಿದರ ಪಾತ್ರ ಪರಿಚಯ, ನಿರ್ದೇಶನ. ಈಗ ಈ ಒಂದು ನಾಟಕದಲ್ಲಿ ಭಾಗವಹಿಸಿದಂತಹ ಎಲ್ಲ ಕಲಾವಿದರ ಒಂದು ಪರಿಚಯ ಆಗುತ್ತೆ. ಮೊದಲನೇದಾಗಿ ನಾನು ಶ್ರೀಯುತ ಡಿ ಶೆಟ್ರು ನೀಲಪ್ಪ ಅವರ ಮೊಮ್ಮಗ. ಸೊ ನಂದು ಈ ಒಂದು ನಾಟಕದಲ್ಲಿ ಸಿನ್ಸ್ 2015ರಿಂದ ನಾನು ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದೀನಿ. ಅದು ಅಭಿನಯ ಕಲಾಕೇಂದ್ರ ಜೊತೆ. ನನ್ನ ಗುರುಗಳು ಶ್ರೀಯುತ ಕೆ ಜಗದೀಶ್ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದ್ರೆ ನನಗೆ ಪಾತ್ರ ಕೊಟ್ಟು ಇವತ್ತು ನನ್ನನ್ನು ಇಷ್ಟೊಂದು ಮುಂದಕ್ಕೆ ತಂದಿದ್ದಾರೆ. ಸೊ ಈ ಒಂದು ನಾಟಕದಲ್ಲಿ ನಾನು ಹೂಗಾಲ ಮಾದಯ್ಯನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದೇನೆ. ಸೊ ಈ ಒಂದು ನಾಟಕದಲ್ಲಿ ನನಗೆ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಗುರುಗಳಿಗೆ ನನ್ನ ತುಂಬು ಹೃದಯದ ವಂದನೆಗಳು, ಧನ್ಯವಾದಗಳು. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಕಲಗಡಿ ತಾಲೂಕು ಹೂಗಾರ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಹಾಗೂ ನಾನು ಒಬ್ಬ ರೈತ. ನನ್ನ ಹೆಸರು ಶಂಭುಲಿಂಗ ಬಸವಣ್ಣಪ್ಪ ಹೂಗಾರ. ನನ್ನ ಪಾತ್ರ ಪರಮೇಶ್ವರನ ಪಾತ್ರ. ನಮ್ಮ ಗುರುಗಳಾದಂಥ ಜಗದೀಶ್ ಸರ್ ಅವರು ನಮ್ಮಲ್ಲಿರುವಂಥ ಒಂದು ಕಲೆಯಾಗಲಿ ಅಥವಾ ನಮ್ಗೆ ಕೊಟ್ಟಂಥ ಒಂದು ಅವಕಾಶವಾಗಲಿ ಒಂದು ಒಂದು ಹೇಳ್ತಾರೆ. ನಮ್ಮ ಸ್ಟೇಜಿಗೆ ಮೇಲೆ ನಿಂತಿರುವಂಥ ಒಂದು ಆಶೀರ್ವಾದ ಮಾಡ್ಯಾರ. ಗುರುವಿನಿಂದ ಗುರಿ ಮುಟ್ಬೋದು ಅನ್ನೋದು ಅವರಿಂದ ನಮ್ಗೆ ಇದು ಸಾಧ್ಯವಾಗೈತಿ. ಹಿಂಗಾಗಿ ನಮ್ಮ ಗುರುಗಳ ಆಶೀರ್ವಾದ ಆಗಲಿ, ನಮ್ಮ ವಿಶ್ವನಾಥ್ ಸರ್ ಆಶೀರ್ವಾದ ಆಗಲಿ, ಎಲ್ಲರೂ ಈ ನಮ್ಮ ಬಳ್ಳಾರಿ ಜನತೆ ಆಶೀರ್ವಾದ ಆಗಲಿ ನನ್ನ ಮೇಲೆ ಹೀಗೆ ಇದ್ದು ನನ್ನ ತಪ್ಪು ಸರಿಗಳನ್ನು ಎಲ್ಲರೂ ಆಲಿಸುತ್ತಾ ಅದನ್ನು ಸರಿಪಡಿಸುತ್ತಾ ಮುಂದೆ ನನಗೆ ಒಂದು ರಂಗಮಂದಿರದಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಗುರುರಾಜರಾವ್ ಅಂತೇಳಿ. ನನ್ನ ಸ್ವಂತ ಊರಾದ ಕೋರಸಳ್ಳಿ. ನಾನು ಸುಮಾರು ಸಾಮಾಜಿಕ ನಾಟಕಗಳಲ್ಲಿ ಹಾಗೂ ಪೌರಾಣಿಕ ನಾಟಕಗಳಲ್ಲಿ ಅಭಿನಯಿಸುತ್ತಾ ಬಂದಿದ್ದೇನೆ. ಈ ನಾಟಕದಲ್ಲಿ ಚಿಕ್ಕದಾದರೂ ಚೊಕ್ಕಟ್ಟಾಗಿರ್ತಕ್ಕಂಥ ಜಂಗಮನ ಪಾತ್ರ ನನಗೆ ಗುರುಗಳಾದಂಥ ಜಗದೀಶ್ ಸರ್ ಕೊಟ್ಟಿದ್ದರು. ಅವರ ಅಪ್ಪಣೆ ಮೇರೆಗೆ ಜಂಗಮನ ಪಾತ್ರ ಮಾಡಿದ್ದೇನೆ. ನನ್ನ ಪಾತ್ರದಲ್ಲಿ ಏನಾದರೂ ತಪ್ಪು ತಡೆಗಳಿದ್ದರೆ ತಾವು ತುಂಬುವುದರಿಂದ ಕ್ಷಮಿಸಬೇಕಂತ ನಾನು ಕೇಳಿಕೊಳ್ತೇನೆ. ನನ್ನ ಹೆಸರು ರುದ್ರಪ್ಪ ದೊಡ್ಡವಾಡ ಅಂತ. RYMC ಇಂಜಿನಿಯರಿಂಗ್ ಕಾಲೇಜಿನ ಮೆಸ್ ಕಂಡಕ್ಟರ್. ನಾನು ಇದರಲ್ಲಿ ಮಾತ್ರ ಸ್ವಲ್ಪ ಪಾತ್ರ ಎಲ್ರಿಗೂ ನಮಸ್ಕಾರಗಳು. ನನ್ನ ಹೆಸರು ರೇಣುಕಾ ಬಾಬಳ್ಳಿ ಅಂತೇಳಿ. ನಾನು ಸತತವಾಗಿ ಒಂದು 30 ವರ್ಷದಿಂದ ಹಾಸ್ಯ ಪಾತ್ರನೇ ಮಾಡ್ಕೊಳ್ತಾ ಬಂದಿದ್ದೀನಿ. ಈ ದುಃಖದ ಪಾತ್ರ ಮಾಡಬೇಕಂದ್ರೆ ಅದಕ್ಕೆ ಕಾರಣ ನಮ್ಮ ಜಗದೀಶ್ ಸರ್ ಅವರು. ಅವ್ರ ಕೈಯಲ್ಲೇ ನಾನು ಕಲ್ತಿರೋದು ಈ ಪಾತ್ರನ. ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರಗಳು. ಜೈ ರಂಗಭೂಮಿ. ನನ್ನ ಹೆಸರು ಅನಸ್ತಿ ಹುಗಾರ್. ನನಗೆ ಗದಗ ಒಳಗೆ ನನಗೆ ಇಷ್ಟು ಸ್ಟೇಜ್ ಹತ್ತಾಗ ಎಲ್ಲ ಕಾರಣ ನಮ್ಮ ಅಕ್ಕ ಮತ್ತು ನಮ್ಮ ಮಮ್ಮಿ. ನನ್ನ ಮಮ್ಮಿನ ನನ್ನ ಗುರು, ನಮ್ಮ ಅಕ್ಕ ನನ್ನ ಗುರು. ಧನ್ಯವಾದಗಳು. ನಮ್ಮ ಹೆಸರು ಶಿವಶಂಕರಯ್ಯ ಸ್ವಾಮಿ ಅಂತೇಳಿ. ನಾವು JSW ಕಾಂಟ್ರಾಕ್ಟರ್ ಇದ್ವಿ. ನನಗೆ ರಂಗಭೂಮಿ ಅಂದ್ರೆ ಭಾಳ ಇಷ್ಟ. ಹಂಗಾಗಿ ನಾನು ಸ್ವತಃ ಹೋಗಿ ಜಗದೀಶ್ ಸರ್ನ ಭೇಟಿ ಆದ್ವಿ. ಸರ್ ಏನಾದರೂ ಪಾತ್ರ ಕೊಟ್ಟರೆ ನಾನು ಮಾಡಲಿಕ್ಕೆ ರೆಡಿ ಇದ್ದೀನಿ ಅಂತಂದರೆ ಸಾರ್ ನಮಗೆ ಒಂದು ಪಾತ್ರವನ್ನು ತುಂಬಿ ನನಗೆ ಇವತ್ತು ಈ ಸ್ಟೇಜ್ ಮೇಲೆ ತರಲಿಕ್ಕೆ ಆ ಜಗದೀಶ್ ಸಾರಿಗೆ ನಾನು ಸದಾಕಾಲ ಚಿರಋಣಿಯಾಗಿ ಇನ್ನು ಮುಂದೆ ನೀವು ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದಿನ ದಿವಸ ನನ್ನ ವಂದನೆಗಳು. ನಂದು ಬೋಧುಪ್ಪ. ನಾನು ಸಾಯವಣ್ಣ ಅಂತ. ನಾನು ರೈತ ಕುಟುಂಬದಿಂದ ಬಂದವನು. ನಾವು ಬಸವಣ್ಣ ಪಾತ್ರ ಮಾಡಿ ಈ ಸಾಗಣ ಅಂತ. ರಂಗಭೂಮಿಯನ್ನ ನಾವು ಉಳಿಸ್ಬೇಕು, ಬೆಳೆಸ್ಬೇಕು. ನಮ್ಮ ಸಮಾಜಕ್ಕೆ ಅಮೂಲ್ಯವಾದ ಕೊಡುಗೆ ನೀಡಿದಂಥ ಜಗದೀಶ್ ಸರ್ ಅವ್ರಿಗೆ ನಾವು ಯಾವತ್ತೂ ಚಿರಋಣಿ. ಅವರಿಂದ ಇನ್ನೂ ಅನೇಕ ನಾಟಕಗಳನ್ನು ಹೊರಬರಲಿ. ಅವ್ರಿಗೆ ಮಾದೇವರ ಆಶೀರ್ವಾದ ಸದಾ ಇರಲಿ ಅಂತ ನಾನು ಅವರಲ್ಲಿ ಕೇಳ್ಬೋದು. ಈ ನಾಟಕದ ನಿರ್ಮಾಪಕರು ಜಗದೀಶ್ ಹುಗಾರ್ ಅವರು, ವಿಶ್ವನಾಥ್ ಹುಗಾರ್ ಅವರು ನಮ್ಮ ಅಲ್ಪ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿದೆ. ವಿಶ್ವನಾಥ್ ಹುಗಾರ್ ಅವರು. ಸ್ವೀಕರಿಸಿ.
ಯಾವತ್ತೂ ಈ ನಾಟಕ ಯಶಸ್ವಿ ಮಾಡ್ರಿ, ಗೆದೆ ಗುಂದ್ಬೇಡ್ರಿ. ಸಾಧ್ಯದಷ್ಟು ಇದನ್ನ ನಮ್ಮ ಶರಣರ ನಾಡು ಬಸವನ ಬಾಗೇವಾಡಿ, ಕಲ್ಯಾಣ, ಬಿಜಾಪುರ, ಬಾಗಲಕೋಟೆ ಆ ಕಡೆನೂ ಈ ನಾಟಕ ಒಯ್ಯುವ ಪ್ರಯತ್ನ ಮಾಡೋಣ. ನಾನು ನಿಮ್ಮ ಜೊತೆ ಇರ್ತೇನೆ. ಜಗದೀಶ್ ಸರ್ ಬಹಳಷ್ಟು ನಾನು ಇಲ್ಲ ನೋಡೋಣ ಅದೇ ಸಾಧ್ಯದಷ್ಟು ನಾವು ಇದನ್ನ ಯೋಜನೆ ಹಾಕೋರಿ. ಎಲ್ಲಿ ಅಂದ್ರೆ ಕೂಡಲ ಸಂಗಮದಲ್ಲಿ ಜನವರಿಗೆ ಶರಣ ಮೇಳ ನಡೀತೈತಿ. ಶರಣ ಮೇಳ ನೋಡ, ಅದಕ್ಕೆ ಏನೇನಿದೆ ಅಲ್ಲಿ ಹೋಗ್ಬಿಟ್ಟು ಅಧ್ಯಯನ ಮಾಡ್ಕೊಂಡ್ಬಂದು. ಹೌದು ಇಲ್ಲ, ನಾವು ಮಾದಯ್ಯನವರು ಉಗಾರ ಸಮಾಜದಲ್ಲಿ ಉಗಾರ ಮಾದಯ್ಯನವರು ಆಗಲಿ, ಅದನ್ನ ನಾವು ಶರಣರ ಸುತ್ತುವರಿಸಿಕೊಂಡು ಇಡೀ ಶರಣರ ಬಣದಲ್ಲಿ ಒಬ್ಬರು ಅಂತೇಳಿ ಒಯ್ಯೋಣ, ಹಂಗ ಒಯ್ಯೋಣ. ಅದು ಸಾಧ್ಯದಷ್ಟು ಆ ಭಾಗಕ್ಕೆ ಹೋಗ್ಲಿ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂದ್ರೆ ಈ ಒಂದೇ ದಿವಸ ನಾ ಗದಗ್ನಾಗಿ ನಾಟಕ ನೋಡಿದಾಗ, ನಾವು ನಾಟಕ ಯಾವ ಸಿನಿಮಾ ಯಾವ ಹೋಗಿ ನೋಡಕ್ ಹೋಗುದಲ್ಲ, ಗೊತ್ತೈತಲ್ರಿ. ನಾವು ಸತಿ ಮನರಂಜನೆ ಫೋನ್ಯಾಗ ಮಾಡ್ತೀವಲ್ಲ, ಆದ್ರೂ ಕುತೂಹಲದಿಂದ ಗದಗ್ಗೆ ಉಗಾರ ಮಾದಯ್ಯ ನಾಟಕ ನೋಡಕ್ ಹೋದಾಗ, ನಾನು ವಯಸ್ಸಿನೊಳಗ ಹೈಸ್ಕೂಲ್ PVC ಡಿಗ್ರಿ ಅವಾಗ ಇನ್ನೂ ನಾಟಕದ ವೃತ್ತಿತ್ತು, ನಾಟಕಗಳು ಇದ್ದು ಗದಗಿನೊಳಗಿದ್ದೆ ನಾ ಕಲಿಯಾಕ. ಅವಾಗ ನಾಟಕ ಕಂಪ್ನಿಗಳು ಗದಿಗೆ ಭಾಳ ಬರ್ತಿದ್ವು. ಅಲ್ಲಿ ನಾಟಕ ನಾವು ರಾತ್ರಿ ನಮ್ಮ ವಾರ್ಡನ್ ತಪ್ಪಿಸಿ ಹೋಗಿ ನೋಡ್ತಿದ್ವಿ. ಆವಾಗಿನ ಇದು ನೆನಪಾದ ನನಗೆ. ಜಗದೀಶ್ವರಿಗೆ ಒಂದ ಮಾತ ಹೇಳಿ ನಾನು ಗದಗಿನಾಗ, ಜಗದೀಶ್ವರ ಇದು ನಾಟಕ ಯಾವ ಒಂದು ಕಂಪ್ನಿಗೂ ಕಡಿಮೆ ಇಲ್ಲ ಅಂತ ಒಂದು ನಾಟಕ ನಿರ್ದೇಶನ ಮಾಡ್ರಿ, ಇದು ಯಶಸ್ವಿ ಆಕತಿ, ಯಶಸ್ವಿ ಪ್ರಯೋಗಗಳಿಗೆ ಕಾಣಿ ಅಂತ ಹೇಳಿ ಅಷ್ಟು ಆನಂದಕತಿ. ಒಮ್ಮೆ ಏನು ನೋಡಿದ್ರ ಹಾಗೆ ನಮ್ಮ ಇವರು ಬೈರಾಟ ಇತಿಹಾಸ ಅಕಾಡೆಮಿ ಅಧ್ಯಕ್ಷರು ಹೇಳಿದ್ರಲ್ಲ, ಇಲ್ಲೇ ಸ್ವತಃ ವ್ಯಕ್ತಿನೇ ಇಲ್ಲಿ ಬರೋದ್ರಿಂದ ಅದರ ರಸಭಾವನೆ ಜಾಸ್ತಿ. ಫಿಲ್ಮ್ನಲ್ಲಿ ಹಂಗಲ್ಲ, ಅದು ಚಿತ್ರಗಳು ಚಲಿಸೋದನ್ನು ತೋರಿಸ್ಕೊಂತ ಹೋಗ್ತಾರ. ಇಲ್ಲಿ ಹಾಗಿಲ್ಲ, ವ್ಯಕ್ತಿನೇ ಸ್ವತಃ ವೇದಿಕೆ ಮೇಲೆ ಇರೋದ್ರಿಂದ ನವರಸ ಭಾವಗಳು ಉತ್ಪತ್ತಿ ಆಗ್ತವಂತೇಳಿ ಹೇಳಿದ್ರು. ಅದು ಸತ್ಯನ. ಅಂತ ಒಂದು ನಿರ್ದೇಶನ ಮಾಡ್ಯಾರ ಜಗದೀಶ್ ಅವರು. ಇದನ್ನು ಸಾಧ್ಯದಷ್ಟು ಎದೆಗುಂದದೆ ಇದನ್ನ ಪ್ರಯತ್ನ ಮಾಡೋಣ. ಶರಣರ ನಾಡು, ಶರಣರ ಮೇಳದಲ್ಲಿ ಏನಾದರೂ ಪ್ರಯತ್ನ ಮಾಡಕ್ ಆಗಿದೆ ಅಂತ ಪ್ರಯತ್ನಿಸೋಣ ಅಂತ ಒಂದು ಅಭಿಪ್ರಾಯ. ಯಾಕಂದ್ರೆ ಅಲ್ಲಿ ಇದು ಕೂಡಲ ಸಂಘಕ್ಕೆ ಹೋಗಿ ಈಗಿರೋ ಗಂಗಾ ಮಾತೆಯವ್ರನ್ನ ಸ್ವಲ್ಪ ಸಂಪರ್ಕ ಮಾಡಿದ್ರೆ ಏನಾದರೂ ಸಹಾಯ ಸಿಗ್ತದೆ. ಅದೊಂದು ಅರ್ಥ ಒಂದು ಇದು ನೀಡಿ. ಯಾಕಂದ್ರೆ ನಾವು ನೌಕರದಾರ ದಿನಾಲು ಮಸ್ತರ್ಕಿಗೆ ಹೋಗ್ಬೇಕು, ಕೆಲವೊಂದು ಕೆಲಸಕ್ಕೆ ಸ್ವತಃ ನಮಗೆ ಬರೋಕ್ಕಾಗಲ್ಲ. ಜಗದೀಶ್ ಸರ್ ನಮ್ದೇನಿದ್ರು ಅದೊಂದು ಗುರಿ ಇಟ್ಬೋದು. ನೋಡೋಣ ಒಯ್ಯಲ್ಲ. ಹೌದು, ಧನ್ಯವಾದ.